ಹಾಗೆಯೇ ಮೂರ್ತಿ ಚಿತ್ರ ನನ್ನ ಹಿತೈಷಿಗಳು ಆದ ಶ್ರೀ ನಟರಾಜರವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ನಮ್ಮೂರಿನ ಪ್ರಮುಖರಾದ ಗ್ರೇಟರ್ ಬೆಂಗಳೂರಿನ ಸದಸ್ಯರು ಆತ್ಮೀಯರು ಆದ ರಮೇಶ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಸಿಎಂಸಿ ಸದಸ್ಯರಾದ 16ನೇ ವಾರ್ಡಿನ ಹಾಗೆ 17ನೇ ವಾರ್ಡಿನ ಶ್ರೀ ಶ್ರೀನಿವಾಸ್ ಅವರು 17ನೇ ವಾರ್ಡಿನ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ನಿಂತಿರುವ ಸಹೋದರರಾದ ಆದಿಗುರುವಿನ ಸಹೋದರರಾದ BC ಮುರ್ಸಾಮಿನವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸುತ್ತೇನೆ. ಅರಮನೆ ಶಂಕರ್ ಅವರು ನಮ್ಮೂರಿಗೆ ಬಂದಿದ್ದಾರೆ. ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ರಾಜು ಟೆಂಟಸ್ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಶ್ರೀಗಳು ಹೇಳಿದ ಆಜ್ಞೆಗೆ ಅಜ್ಞಾಪಾಲಕರಾಗಿ ಶ್ರೀಮಠದ ಕಾರ್ಯಕ್ರಮಗಳ ಮನೆಯ ಕಾರ್ಯಗಳಂತೆ ಶಿರಸಾವಹಿಸಿ ಅದರಲ್ಲಿ ಎನ್ನದೆ ಖುದ್ದು ನಿಂತು ಆನಂದರೇನಪ್ಪ ಇಷ್ಟು ವಿಜೃಂಭಣೆಯನ್ನು ನಡೆಯಲು ಕಾರಣೀಭೂತರಾದ ಭಾನು ಹಾಗೂ ಅವರ ಸ್ನೇಹಿತರು ಹಾಗೂ ಊರಿನ ಪ್ರಮುಖರು ಹಾಗೂ ಹಿರಿಯರು ಎಲ್ಲರ ಒಂದು ಮನಸ್ಸಿನಿಂದ ಇಷ್ಟು ವಿಜೃಂಭಣೆಯಿಂದ ಈ ಸಮಾರಂಭ ನಡೀತದೆ. ಅವರಿಗೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಬಾನಂದೂರ ಊರ ಹಬ್ಬದ ಈ ವೇದಿಕೆ ಆಗಮಿಸುವ ಎಲ್ಲರನ್ನ ಸ್ವಾಗತ. ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾ ಜ್ಞಾನಪೂರ್ಣ ಜಗಂಜ್ಯೋತಿ ಸ್ವಲ್ಪ ಹಿಂದೆ ತಗೊಳ್ಳಿ ಸರ್. ಅದು ಯಾಕೆ ಅಡ್ಜಸ್ಟ್ ಆಗ್ತಿಲ್ಲ? ಈ ಬಾನಂದೂರು ನುಡಿಯಲಿದ್ದಾರೆ.
ನಮ್ಮ BGS ಪ್ರಗತಿಪರ ವೇದಿಕೆಯ ಅಧ್ಯಕ್ಷರು ಶ್ರೀ BC ಮರಿಸೋಮಯ್ಯನವರು. ಪೂಜ್ಯ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗಿನ ಪೂಜ್ಯರಾದ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ವಂದಿಸುತ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ನಡೆಸಬೇಕು ಅಂತ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಬೇಕು. ಮತ್ತು ಎಲ್ಲ ಪೂಜ್ಯ ಸ್ವಾಮೀಜಿಯವರು ಕೂಡ ತಮ್ಮ ಆಶೀರ್ವಾದದೊಂದಿಗೆ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಈ ಮೂಲಕ ತಮ್ಮನ್ನೆಲ್ಲ ಕೇಳ್ಕೊತಾ ನಾನು ಈ 2 ಮಾತಿಗೆ ವಿರಾಮ. ನಮ್ಮ ಭಕ್ತಾದಿಗಳಿಗೆ ಒಂದು ಮಾರ್ಗದರ್ಶನ ಒಂದು ಹಿತವಚನವನ್ನು ಹೇಳಬೇಕಂತೇಳಿ ಪೂಜ್ಯ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರನ್ನ ಕೋರ್ತಾ ಇದ್ದಾರೆ. ಎಡಭಾಗ ಮಾತ್ರ ಕೇಳಿಸ್ತದೆ, ಬಲಗಡೆ ಇರೋರೆಲ್ಲ ಇನ್ನೂ ಊಟ ಮಾಡಿಲ್ಲ ಅನ್ಸುತ್ತೆ. ಎಲ್ಲರೂ ಹೇಳ್ಬೇಕು, ಜೈ ಶ್ರೀ ಗುರುದೇವ್. ಸೋಮನಾಥ ಸ್ವಾಮೀಜಿಯವರು ಬಟ್ಟೆ ಟಾರ್ಪಲ್ ಹಾಕ್ಸಿದ್ದಾರೆ, ಪೆಂಡಲ್. ಅದು ಕಿತ್ಕೊಂಡು ಹೋದ್ರು ಪರವಾಗಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಥ್ಯಾಂಕ್ ಯು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಶಿವಾತ್ಮೂರ್ತಿ ಗುರುದೇವಾಯ ನಮಃ. ಓಂ ಶ್ರೀ ಮಾತನ್ನಪೂರ್ಣೇಶ್ವರಿಯೇ ನಮಃ. ಓಂ ಶ್ರೀ ಬಾಲಗಂಗಾಧರನಾಥ ಸ್ವಾಮಿನೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಪ್ರಾತಸ್ಮರಣೀಯರು, ತ್ರಿವಿಧ ದಾಸೋಹಿಗಳು, ಜಗದ್ವಂದ್ಯರು, ಯುಗಯೋಗಿಗಳು, ಅಂಧರ ಕಣ್ಮಣಿಗಳು, ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಅಂತರಾಳದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇಯ ಸಿದ್ಧ ಸಿಂಹಾಸನಾಧೀಶರು ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿಗಳು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬೆಂಗಳೂರು ಶಾಖಾ ಮಠದ ವಿಜಯನಗರ ಮಠದ ಪೂಜ್ಯ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಯವರಲ್ಲಿ ಹಾಸನ ಹಾಗೂ ಮಡಿಕೇರಿಯ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರಲ್ಲಿ ಅಭಿನಂದನಾ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣವರೇ, ಇನ್ನಿತರ ಎಲ್ಲ ಗಣ್ಯರೇ, ನಮ್ಮ ಬಾಣಂದೂರು ಗ್ರಾಮದ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂತಹ ವಿಶೇಷವಾಗಿ ಗಂಗಣ್ಣವರು ಪೂಜ್ಯರ ಬಗ್ಗೆಗೆ, ಎಲ್ಲ ಸ್ವಾಮೀಜಿಯವರ ಬಗ್ಗೆಗೆ, ಕ್ಷೇತ್ರದ ಬಗ್ಗೆಗೆ, ಗ್ರಾಮದ ಬಗ್ಗೆಗೆ ಅವರ ಮಾತಿನಲ್ಲೇ ಎಲ್ಲ ಮುಗಿಸ್ಬಿಟ್ರು ಸ್ವಾಗತ ಮಾಡುವಾಗಲೇ. ಅಂತಹ ಒಂದು ಚಾಕುಚಕ್ಯತೆಯನ್ನ ಮಾತಿನ ಸಾಮ್ರಾಟದ ಅಂತ ಅಂದ್ರೆ ತಪ್ಪಾಗಲಾರದು, ಅಷ್ಟೊಂದು ಚೆನ್ನಾಗಿ ಎಲ್ಲರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುವಂತಹ ಗಂಗಣ್ಣವರು ಹಾಗೂ ಅವರ ಎಲ್ಲ ಸಹಪಾಠಿಗಳು, ಬಹಳ ವಿಶೇಷವಾಗಿ ನೆರೆದಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹರ್ಷಿಯ ಬಂಧುಗಳೇ, ತಾಯಂದ್ರೆ, ಮಕ್ಕಳೇ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮಸ್ಥಾನ, ಅವರ ಈ ಒಂದು ಪವಿತ್ರ ಪುಣ್ಯಕ್ಷೇತ್ರ ಪೂಜ್ಯ ಸ್ವಾಮೀಜಿಯವರು ಹೇಳ್ತಾನೆ ಇದ್ರು ಯಾವಾಗಲೂ, ಇದು ನಮ್ಮೆಲ್ಲರ ಪಾಲಿಗೆ ಕಾಶಿ ಕ್ಷೇತ್ರ ಇದ್ದ ಹಾಗೆ. ಯಾಕೆ ಅಂತ ಹೇಳಿದ್ರೆ, ಕಾಶಿಗೆ ಹೋದ್ರೆ ಗಂಗಾ ಸ್ನಾನ ಮಾಡ್ತೀವಿ,
ಶಿವಲಿಂಗ ದರ್ಶನ ಮಾಡ್ತೀವಿ, ನುಗ್ಗಲ್ಲಿ ಸೇರ್ಕೊಂತೀವಿ. ಆದರೆ ಬಾಣಂದೂರಿನಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನಾಮಸ್ಮರಣೆ ಒಂದನ್ನು ಮಾಡಿದ್ರೆ ಕೋಟಿ 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 ಜನ್ಮಗಳ ಪಾವನವಾಗುತ್ತೆ. ಬಾಣಂದೂರು ಅಂದ್ರೇನೆ ಹೆಸರು ಬಾಳ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ವಾಮೀಜಿಯವರ ಹೆಸರು ಕೂಡ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಬಾಲಕನಾಗೇನೆ ಯಾವಾಗಲೂ ಇರ್ತಾರೆ ಅವರು, ಬಾಲಚಂದ್ರನ್ ಅಂತಾನೆ ಇರ್ತಾರೆ ಯಾವಾಗಲೂ. ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾ ಇರ್ತಕ್ಕಂಥದ್ದು ಯಾವ ರೂಪದಲ್ಲಾದ್ರೂ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಹಾಗಾಗಿ ಅವರ ಜನ್ಮಸ್ಥಾನದಲ್ಲಿ ನೀವೆಲ್ಲ ಜನ್ಮ ತಾಳಿದ್ದೀರಲ್ಲ, ವಾಸ ಮಾಡ್ತಾ ಇದ್ದೀವಲ್ಲ, ನೀವೆಷ್ಟು ಪುಣ್ಯಶಾಲಿಗಳು ಅಂತ ಹೇಳಿದ್ರೆ ಹೇಳಕ್ತೀರು. ಅವರ ಅನುಗ್ರಹ ಆಶೀರ್ವಾದ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಆದಿ ಚುಂಚನಗಿರಿ ಸಂಸ್ಥಾನದ 72ನೆಯ ಸಿದ್ಧ ಸಿಂಹಾಸನಾಧೀಶರು ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಬಾಣಂದೂರು ನನಗೆ ತವರು ಮನೆ. ನಾನು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಎಲ್ಲರೂ ವೇದಿಕೆ ಇದರ ಮೇಲೆ ಪಲ್ಲಕ್ಕಿ ಮೇಲೆ ಕೂತಿದ್ರು ಕೂಡ ಹೇಳ್ತಾ ಇದ್ರು, ಅವ್ರು ಯಾರು, ಇವರ್ಯಾರು, ಅವರಿದಾರ, ಅವರಿಲ್ವಾ, ಎಲ್ಲರ ಹೆಸರನ್ನು ನಿರರ್ಗಳವಾಗಿ ಇವತ್ತು ಕೂಡ ತಮ್ಮ ಮನದಾಳದಲ್ಲಿ ಇಟ್ಕೊಂಡು ಎಲ್ಲವನ್ನ ವೀಕ್ಷಣೆ ಮಾಡ್ತಕ್ಕಂತಹ ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಈ ಊರಿನ ಎಲ್ಲ ಮನೆಗೆ ಬೀದಿ ಬೀದಿನಲ್ಲಿ ಓಡಾಡಿರ್ತಕ್ಕಂಥವ್ರ ಪವಿತ್ರ ಪಾದ ಬೆಳೆದಿರ್ತಕ್ಕಂಥದ್ದು, ಇನ್ನಷ್ಟು ಅದಕ್ಕೆ ಮೆರುಗನ್ನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ತಪ್ಪಾಗಲಾರದು. ಯಾಕೆ ಅಂದ್ರೆ ಗುರು ಸ್ಪರ್ಶ ಆಗೋದು, ಅವರ ಆಶೀರ್ವಾದ, ಅವರ ದರ್ಶನ ಭಾಗ್ಯ ಸಿಗದೆ ಬಹುಜನ್ಮಗಳ ಪುಣ್ಯ, ಘೋರವಾಗಿರ್ತಕ್ಕಂಥ ನರಕ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ನಗುರೋರಧಿಕಂ ಹರಿಶಾಸನತೋ ಶಿವಶಾಸನತೋ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲಕ್ಕಿಂತ ದೊಡ್ಡದು ಗುರುವಿನ ಸ್ಥಾನ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಾಣಂದೂರಿನ ಪಕ್ಕದಲ್ಲೇನೆ ಪೂಜ್ಯ ಸ್ವಾಮೀಜಿಯವರ ಹೆಸರಿನಲ್ಲಿದ್ದಂಥ 5 ಎಕರೆ ಜಮೀನಲ್ಲಿ ಇವತ್ತು ಏನೆಲ್ಲ ಕರ್ತವ್ಯಗಳು ನಡೀತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವಾಗಲೂ ಹಗಲಿರುಳು ನೆನೆಸ್ಕೊಳ್ತಾ ಇರ್ತಾರೆ, ಅದು ಬೇಗ ಹಾಕಬೇಕು ಅಂತಕ್ಕಂಥ ಮನದ ತುಡಿತದಲ್ಲೇ ಇದ್ದೀವಿ ನಾವೆಲ್ಲ. ಹಾಗಾಗಿ ಬಾಣಂದೂರಿನ ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತಿನಾದ್ಯಂತ ಇವತ್ತು ಆ ಮಹಾಸ್ವಾಮೀಜಿಯವರ ಹೆಸರಿದೆ. ಅಂತಹವರ ಹೆಸರನ್ನ ನೀವೆಲ್ಲ ಉಳಿಸಿ ಬೆಳೆಸಬೇಕಾಗಿದ್ರೆ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಶ್ರದ್ಧಾ ಭಕ್ತಿ ಇರ್ತಕ್ಕಂಥದ್ದು ಬೆಳಿಬೇಕು. ಪ್ರತಿ ವರ್ಷ ಈ ಒಂದು ಊರ ಹಬ್ಬವನ್ನ ಮಾಡ್ತಾ ಇತ್ತು. ಮಧ್ಯದಲ್ಲಿ 2 ವರ್ಷ ಅದನ್ನ ನಿಲ್ಲಿಸಿತ್ತು ಕಾರಣಾಂತರಗಳಿಂದ, ಕೊರೋನಾ ಟೈಮ್ನಲ್ಲಿ. ಈಗ ಮತ್ತೆ ಅದು ಪ್ರಾರಂಭ ಆಗಿದೆ. ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು, ಪ್ರತಿ ವರ್ಷನೂ ನಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಭಗವಂತ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ, ಶ್ರೀ ಕಾಲಭೈರವೇಶ್ವರ ಸ್ವಾಮೀಜಿ, ಗ್ರಾಮ ದೇವತೆಗಳಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ, ಶ್ರೀ ಹನುಮತ್ ದೇವತ, ದಂಡಿ ಮಾರಮ್ಮ, ಹಾಗೆ ಇನ್ನಿತರ ಎಲ್ಲ ಗ್ರಾಮ ದೇವತೆಗಳು ನಮ್ಮ ಗ್ರಾಮವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನುಗೊಳಿಸಿ ನಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಸರ್ವರಿಗೂ ಸನ್ಮಾನಗಳನ್ನುಂಟು ಮಾಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸುತ್ತಾ ಈ 2 ವಿಚಾರ ಪುಷ್ಪಗಳನ್ನು ಶ್ರೀ ಗುರುವಿನ ಪರಮ ಪವಿತ್ರ ಚರಣ ಕಮಲಗಳಿಗೆ ಪುಷ್ಪಗಳಾಗಿ ಸಮರ್ಪಿಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವಿ. ಲಿಂಗಪ್ಪಾಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇನೆ. Thank you.